ಕಲಬುರಗಿಯಲ್ಲಿ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ ಚುನಾವಣಾ ಕಣ. ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಪ್ರಚಾರವನ್ನ ಮಾಡ್ತಿದ್ದಾರೆ. ಕುಮಸಿ ಸೇರಿ ಹಲವು ಗ್ರಾಮಗಳಲ್ಲಿ ರಾಧಾಕೃಷ್ಣ ಭರ್ಜರಿ ಮತ ಬೇಟೆ ಗೆದ್ದಿದ್ದಾರೆ. ಕಾಂಗ್ರೆಸ್ ಗೆಲ್ಲಿಸಿದ್ರೆ ಕ್ಷೇತ್ರದ ಅಭಿವೃದ್ಧಿ ಆಗುತ್ತೆ ಅಂತ ರಾಧಾಕೃಷ್ಣ ಹೇಳಿದ್ದಾರೆ. ನಿನ್ನೆ ನಾಮಪತ್ರ ಸಲ್ಲಿಸಿ ಚುನಾವಣಾ ಪ್ರಚಾರಕ್ಕೆ ಧುಮುಕಿದ್ದಾರೆ. ಕುಮಸಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಚುನಾವಣಾ ಪ್ರಚಾರವನ್ನ ನಡೆಸಲಾಗ್ತಾ ಇದೆ. ಸೊ ಎಲ್ಲ ಕಡೆಯಲ್ಲೂ ಕೂಡ ಅಭೂತಪೂರ್ವವಾದಂಥ ಬೆಂಬಲ ಸಹ ಸಿಗ್ತಾ ಇದೆ. ಕಲಬುರಗಿಯಲ್ಲಿ ದಿನದಿಂದ ದಿನಕ್ಕೆ ಚುನಾವಣಾ ಕಣ ರಂಗೇರ್ತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಪ್ರಚಾರ ಕಾರ್ಯದಲ್ಲಿ ಬ್ಯುಸಿ ಆಗಿದ್ದಾರೆ. ಕುಮಸಿ ಸೇರಿ ಹಲವು ಗ್ರಾಮಗಳಲ್ಲಿ ರಾಧಾಕೃಷ್ಣ ಭರ್ಜರಿ ಮತಬೇಟೆ ಗೆದ್ದಿದ್ದಾರೆ. ನಾವು ಹೆಚ್ಚಿಗೆ ಲಾಸ್ಟ್ ಇಯರ್ ನಮಗೆ ಲೀಡ್ ಬಂದಿಲ್ಲ ಅಂತ ಈಗ ಹೇಳ್ತಾ ಇದ್ದೀವಿ ಭಾಷಣದಲ್ಲಿ. ಸೊ ನಮ್ಮದು ಕಳಕಳಿ ವಿನಂತಿ ಏನಂದ್ರೆ, ಈ ವರ್ಷ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ನಾವೆಲ್ಲರೂ ಒಂದಾಗಿ ಎಲ್ಲ ಮತದಾರರು ಮತ್ತೆ ನಮ್ಮ ಮುಖಂಡರು ತಾಯಂದಿರೆಲ್ಲ ಸೇರಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಿಸಬೇಕಂದ್ರೆ ಕಳಕಳಿ ವಿನಂತಿ ಮಾಡಿ. ನೀವೆಲ್ಲರೂ ಒಂದಾಗಿ ವೋಟ್ ಮಾಡಿದ್ರೆ, ಎಲ್ಲರೂ ಮನೆ ಮನೆಗೆ ಹೋಗಿ ಎಲ್ಲ ಮಾಡಿ ಎಲ್ಲರೂ ಬಂದು ವೋಟ್ ಮಾಡಿದ್ರೆ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಸೋಲಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ನಮಗೆ ಸಮಯ ಆಗಿರೋದ್ರೆ ಜಾಸ್ತಿ ಮಾತಾಡೋದಿಲ್ಲ ನಾವು, ಯಾಕಂದ್ರೆ ಇನ್ನೊಂದು ಊರಿಗೆ ಹೋಗ್ಬೇಕು, ನಾವು ಅಲ್ಲಿ ಲೇಟ್ ಆಗಿದೆ. ನಾನು ಕಳ್ಕೊಂಡಿದ್ದೆ ನಮ್ಮ ತಾಯಿಂದ್ರೆ ಎಲ್ಲರಲ್ಲಂದ್ರೆ, ಈ ಎಲೆಕ್ಷನ್ ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ನಮಗೆ ವೋಟ್ ಮಾಡಿದ್ರೆ, ಕಾಂಗ್ರೆಸ್ ಪಕ್ಷ ಗೆಲ್ಲಿಸಿದ್ರೆ ಅಥವಾ ನಮ್ಮನ್ನು ಗೆಲ್ಲಿಸಿದ್ರೆ ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ಆಗುತ್ತೆ. ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಆಗಿದ್ರೆ ನಿಮ್ಮ ಊರಿಗೆ ಅಭಿವೃದ್ಧಿ ಆಗುತ್ತೆ, ನಿಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿ ಆಗುತ್ತೆ. ಮತ್ತೆ ತಾವೆಲ್ಲರೂ ನನ್ನ ಅತ್ಯಂತ ಬಹುಮತದಲ್ಲಿ ಗೆಲ್ಲಿಸ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ನಮಗಿನ್ನ ಮತ್ತೊಮ್ಮೆ ಒಂದ್ಸಲ ಕೇಳಿಕೊಂಡು ತಾವೆಲ್ಲ ನಮಗೆ ಪ್ರಧಾನಮಂತ್ರಿ ಗೆಲ್ಲಿಸಬೇಕಂತ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವಾಗ ನಾವು ಹೆಚ್ಚಿಗೆ ಲಾಸ್ಟ್ ಇಯರ್ ನಮಗೆ ಲೀಡ್ ಬಂದಿಲ್ಲ ಅಂತ ಈಗ ಹೇಳ್ತಾ ಇದ್ದೀವಿ ಭಾಷಣದಲ್ಲಿ. ಸೊ ನಮ್ಮದು ಕಳಕಳಿ ವಿನಂತಿ ಏನಂದ್ರೆ, ಈ ವರ್ಷ ಪಾರ್ಲಿಮೆಂಟ್